ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಭಕ್ತರಲ್ಲಿ ಕೆಲವರು ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ನಾವು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು, ಯಾವ ರೀತಿ ನಾವು ಇಟ್ಕೊಂಡಿರಬೇಕು ಅಂತ ನಮ್ಮ ಹತ್ರ ತುಂಬ ಜನ ಕೇಳಿದರು ರಾಯರ ಭಕ್ತರು. ಮಂತ್ರಾಕ್ಷತೆ ಅಂತ ಹೆಸರು ಕಿವಿಗೆ ಬಿದ್ದ ತಕ್ಷಣ ಮಂತ್ರಾಲಯದ ಮಹಾಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ಬಂದೇ ಬರುತ್ತದೆ. ಮಂತ್ರಾಕ್ಷತೆ ಕೇವಲ ಕೆಂಪು ಮಿಶ್ರಿತ ಅಕ್ಕಿ ಎಂದು ನಾವು ಭಾವಿಸಬಾರದು. ಅದೊಂದು ಮಂತ್ರದ ಅಸ್ತ್ರವೆಂದು ನಾವು ಸ್ವೀಕರಿಸಿದರೆ ಆ ಮಂತ್ರದ ಶಕ್ತಿ ನಮ್ಮ ದೇಹದ ನರನಾಡಿಗಳಿಗೆಲ್ಲ ಪುಷ್ಟಿ ಸಿಗುತ್ತದೆ. ನಂಬಿಕೆ, ಶ್ರದ್ಧೆ ಬಹಳ ಮುಖ್ಯ. ಏನೇ ಕೆಲಸ ಮಾಡಿದರೂ ಕೂಡ ಇದೊಂದು ಮಂತ್ರಸಿದ್ಧವಾದ ಅಕ್ಷತೆ, ಮಂತ್ರಪೂರಿತವಾದ ಅಕ್ಷತೆ. ಕೊಡುವವರು ಮಂತ್ರದ್ರಷ್ಟರಾಗಿರಬೇಕಷ್ಟೆ. ಮಂತ್ರಾಲಯದಿಂದ ತಂದಾಗ ಮಂತ್ರಾಕ್ಷತೆಗೆ ಮಹತ್ವ ಬಂದೇ ಬರುತ್ತದೆ. ಮಂತ್ರ ಶಬ್ದದಿಂದ ಆವರಿಸಿಕೊಂಡಿರುವ ಕ್ಷೇತ್ರವೇ ಮಂಚಾಲೆ ಎಂಬ ಮಂತ್ರಾಲಯ. ಮಂಚಾಲೆ ಹಿಂದೆ ಒಂದು ಕುಗ್ರಾಮ. ರಾಘವೇಂದ್ರ ಸ್ವಾಮಿಗಳವರಿಂದ ಕರ್ಮಜ ದೇವತೆಯಾದ ಮಹಾಪ್ರಭುಗಳಿಂದ ಆ ಮಂಚಾಲೆಗೆ, ಆ ಕುಗ್ರಾಮಕ್ಕೆ ಮಂತ್ರಾಲಯವಾಗಿ ಪರಿಣಮಿಸಿತು. ದೇವಾಂಶ ಸಂಭೂತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಿಂದ ಇದರ ಶಕ್ತಿ ಎಷ್ಟಿದೆ ಅಂತ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಇದಕ್ಕೆ ಪೂರಕವಾಗಿ ರಾಯರು ಇದ್ದಾಗ ಅವರ ಜೀವಿತ ಕಾಲದಲ್ಲಿ ಒಂದು ಸಣ್ಣ ಘಟನೆ ನಡೀತು. ಅದೇನೆಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಮಾನವಿ ಸಮೀಪ ಚಾತುರ್ಮಾಸಕ್ಕೆ ಕುಳಿತಿದ್ರು, ಅಂದರೆ ಬಿಡಾರ ಹೂಡಿದ್ರು ಶಿಷ್ಯ ಸಮೇತರಾಗಿ. ಅಲ್ಲಿಗೆ ಬಿದರಳ್ಳಿ ಶ್ರೀನಿವಾಸಾಚಾರ್ಯರು ಬಹಳ ಅಗ್ರಗಣ್ಯ ಪಂಡಿತರು. ತಮ್ಮ ಗ್ರಂಥವನ್ನು ರಾಯರಿಗೆ ಒಪ್ಪಿಸಿ ಅವರ ಅನುಗ್ರಹ ಅಪೇಕ್ಷೆಯಾಗಿ ಗ್ರಂಥ ಸಮೇತ ಬಂದು ರಾಯರಿಗೆ ತೋರಿಸಿದರು. ರಾಯರು ಅವರ ಗ್ರಂಥವನ್ನು ಅವಲೋಕನ ಮಾಡಿ ಅವರಿಗೆ ತೀರ್ಥ ಎಂಬ ಬಿರುದನ್ನೇ ದಯಪಾಲಿಸಿದರು. ಶ್ರೀನಿವಾಸಾಚಾರ್ಯರು ಉತ್ತರಾದಿ ಮಠಕ್ಕೆ ಸೇರಿದವರಾಗಿರುತ್ತಾರೆ. ಆಗ ಚಾತುರ್ಮಾಸದ ಕಾರಣ ಸಂಪ್ರದಾಯಾನುಸಾರವಾಗಿ ಸಾಸಿವೆಯನ್ನು ಬಳಸುವಂತಿಲ್ಲ. ಆದರೆ ರಾಯರ ಮಠದಲ್ಲಿ ಅವತ್ತಿನ ದಿನದ ಅಡುಗೆಯನ್ನು ಸಾಸಿವೆ ಬಳಸಿ ತಯಾರಿಸಿದ್ದರು. ಅಂದರೆ ಆಷಾಢ ಶುದ್ಧ ಏಕಾದಶಿ, ಅಲ್ಲಿಂದ ಪ್ರಾರಂಭವಾಗುವ ಚಾತುರ್ಮಾಸ. ಅದಕ್ಕೂ ಒಂದು ಬಲವಾದ ಕಾರಣವುಂಟು. ಆದರೆ ಶ್ರೀನಿವಾಸಾಚಾರ್ಯರಿಗೆ ತುಂಬ ಬೇಸರವಾಯಿತು. ಖಿನ್ನರಾದರು, ಅನ್ಯಮನಸ್ಕರಾದರು. ಇದನ್ನರಿತ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಪ್ರತ್ಯೇಕವಾಗಿ ಸಾಸಿವೆಯನ್ನು ಬಳಸಿಯೇ ಅಡಿಗೆ ತಯಾರಿಸಿ ಎಂದು ಆದೇಶ ಮಾಡಿ ಶ್ರೀನಿವಾಸಾಚಾರ್ಯರಿಗೆ ಬಡಿಸುವಂತೆ ಹೇಳಿದರು. ಇಲ್ಲೊಂದು ಪ್ರಶ್ನೆ ನಮಗೆ ಬರುತ್ತದೆ, ನಮ್ಮ ಮನಸ್ಸಿನಲ್ಲಿ ಅರೇಸ್ ಆಗುತ್ತೆ. ಏನಂದರೆ, ರಾಯರ ಮಠದಲ್ಲಿ ಏಕೆ ಬಳಸಿದರು ಸಾಸಿವೆಯನ್ನು? ನಿಮಗೆಲ್ಲ ಅಂತ್ಯಜನಿಗೆ ಮೋಕ್ಷವ ಗೈಸಿದ ರಾಘವೇಂದ್ರರು ಎಂಬ ವಿಚಾರ ಗೊತ್ತಿದೆ ಅಲ್ವೇ? ಈ ಅಂತ್ಯಜನೆ ಹಿಂದೆ ಕನಕದಾಸರಾಗಿ ಅವತರಿಸಿದರು. ರಾಯರು ಅಂತ್ಯಜನಿಗೆ, ಕನಕ, ನಿನಗೆ ಮುಕ್ತಿ ದಯಪಾಲಿಸಿದರೆ ನಮಗೇನು ತಂದು ಕೊಡುವೆಯೋ ಕನಕ ಅಂತ ರಾಯರು ಕೇಳಿದಾಗ, ಆಗ ಅಂತ್ಯಜನು ಸಾಸಿವೆಯನ್ನು ತಂದುಕೊಟ್ಟು, ನನ್ನೊಡೆಯ, ನನ್ನ ದೇವರೇ, ನಂತರ ಏನಿಲ್ಲ ಸ್ವಾಮಿ, ಇದೊಂದು ಹೊರತು ಎಂದು ಹೇಳಿದಾಗ ರಾಯರು ಅಂತ್ಯಜನಿಗೆ ಅನುಗ್ರಹ ಮಾಡಿದರು. ಮಹಾಭಕ್ತನು ಕೊಟ್ಟಿರುವ
ಸಾಸಿವೆಯನ್ನು ಜ್ಞಾಪಕಾರ್ಥವಾಗಿ ವ್ರತಕಾಲದಲ್ಲಿ ಸಾಸಿವೆಯನ್ನು ಉಪಯೋಗಿಸತಕ್ಕದ್ದು ಎಂದು ಆದೇಶಿಸಿದರು. ಏಕೆಂದರೆ ಅಂತ್ಯಜನಿಗೆ ಮೋಕ್ಷವನ್ನು ಕೊಟ್ಟಿದ್ದು ವ್ರತಕಾಲದಲ್ಲಿ. ಈ ಮಾಸದಲ್ಲಿ ಹುಳಿ, ಖಾರ, ಸಾಸಿವೆ ವರ್ಜ್ಯ. ನಂತರ ಶ್ರೀನಿವಾಸಾಚಾರ್ಯರಿಗೆ ಮರ್ಯಾದೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಬೀಳ್ಕೊಟ್ಟರು. ಶ್ರೀನಿವಾಸಾಚಾರ್ಯರು ತೀರ್ಥ ಎಂಬ ಬಿರುದನ್ನು ಅದರ ಸಮೇತವಾಗಿ ಬಂದು ಅವರ ಗುರುಗಳಾದ ಯಾದವಾರ್ಯರಿಗೆ ಎಲ್ಲ ಹೇಳ್ತಾರೆ ಈ ಕಥೆಯನ್ನೆಲ್ಲ. ಯಾದವಾರ್ಯರು ಶಿಷ್ಯನ ಮುಖವನ್ನು ನೋಡಿ, ನಿನ್ನ ಮುಖ ತೇಜೋಹೀನವಾಗಿದೆ, ಗುರುದ್ರೋಹ ಏನು ಮಾಡಿದೆ ಎಂದು ಕೇಳ್ತಾರೆ. ಆಗ ಶ್ರೀನಿವಾಸ ತೀರ್ಥರು ಎಲ್ಲ ವಿಚಾರವನ್ನು ಹೇಳ್ತಾರೆ. ಮಂತ್ರಾಕ್ಷತೆಯನ್ನು ತೋರಿಸ್ತಾರೆ. ಆ ಮಂತ್ರಾಕ್ಷತೆ ಕಪ್ಪು ವರ್ಣಕ್ಕೆ ತಿರುಗಿರುತ್ತದೆ. ಆಗ ಯಾದವಾರ್ಯರಿಗೆ ಬಹಳ ನೋವಾಗುತ್ತದೆ. ರಾಯರ ಹತ್ರ ಹೋಗಿ ಅವರ ಧರ್ಮವನ್ನು ಬಿಟ್ಟು ನಿನ್ನ ಧರ್ಮವನ್ನು ಶ್ರೇಷ್ಠವೆಂದು ಅವರ ಮುಂದೆ ಇದೆಯಲ್ಲ, ನೀನು ಮಾಡಿ ತುಂಬ ತಪ್ಪು. ಅವರ ಬಳಿಗೆ ಹೋಗಿ ಕ್ಷಮೆ ಕೋರಿ ಅನುಗ್ರಹ ಪಡೆದು ಬಾ ಎಂದು ತಿಳಿಸ್ತಾರೆ. ಏಕೆ ಅಂದರೆ ದೊಡ್ಡವರ ಹತ್ರ ಹೋದಾಗ ನಾವು ಅವರು ಹೇಳಿದ್ದು ಸರಿ ಎಂದು ನಾವು ಶಿರಸಾವಹಿಸಿ ಆ ಧರ್ಮವನ್ನು ಪಾಲಿಸಬೇಕು. ನನ್ನ ಸ್ನೇಹಿತರೆ, ರಾಯರು ಕೊಡುವ ಮಂತ್ರಾಕ್ಷತೆಗೆ ಸುವರ್ಣಾಕ್ಷತೆ ಎಂದು ಕರೆಯುವುದು ಉಂಟು. ಅದನ್ನು ಭಕ್ತಿಯಿಂದ ತಂದು ಪೂಜಿಸಬೇಕು. ರಾಯರಿಗೇನೋ ಮಹಾಶಕ್ತಿ ಇತ್ತು. ಅವರ ಹಸ್ತದಿಂದ ಸ್ವೀಕರಿಸಿದ ಮಂತ್ರಾಕ್ಷತೆಗೆ ಅಷ್ಟೊಂದು ಅನುಗ್ರಹ ಇತ್ತು. ನಂತರ ಹಸ್ತದಿಂದ ಹಸ್ತಕ್ಕೆ ಚಲಿಸಿದಾಗ ಅದರ ಶಕ್ತಿ ಕಡಿಮೆ ಆದಂತೆ ತೋರುತ್ತದೆ. ಆದರೆ ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ವಿನಮ್ರತೆ, ನಮ್ಮ ಸಾಮರ್ಥ್ಯ ಹೆಚ್ಚಿದರೆ ಭಕ್ತಿಯಲ್ಲಿ ಆ ಶಕ್ತಿ ಕಡಿಮೆ ಆಗೋದಿಲ್ಲ. ಫಲ ನಿಧಾನವಾಗಿ ಕಂಡರೂ ಕೂಡ ಫಲಿಸುವುದು ಸತ್ಯ. ಇನ್ನೊಂದು ಬಲವಾದ ಕಾರಣ ಹೇಳ್ತೇನೆ. ಇದರ ವಿಚಾರದಲ್ಲಿ ನಿಮಗೆಷ್ಟು ಮಂದಿಗೆ ತಿಳಿದಿದೆಯೋ ಗೊತ್ತಿಲ್ಲ. ಪ್ರತಿಯೊಬ್ಬರ ಅಂಗೈನಲ್ಲಿ ಪಂಚತೀರ್ಥಗಳೆಂಬ ಚಿತ್ರ ಇದೆ. ಈ ತೀರ್ಥಗಳು ವಿಜಬಲ್ ಅಲ್ಲ, ಇನ್ವಿಜಿಬಲ್ ಆಗಿ ಪ್ರತಿಯೊಬ್ಬರಲ್ಲೂ ಅಂಗೈನಲ್ಲಿ ಇರುತ್ತದೆ. ಪಂಚತೀರ್ಥಗಳು. ಆ ತೀರ್ಥ ಯಾವುದೆಂದರೆ ಬ್ರಹ್ಮತೀರ್ಥ, ದೇವತೀರ್ಥ, ಋಷಿತೀರ್ಥ, ಅಗ್ನಿತೀರ್ಥ, ಪಿತೃತೀರ್ಥ. ಈ ಅಗ್ನಿತೀರ್ಥವು ಅಂಗೈನ ಮಧ್ಯಭಾಗದಲ್ಲಿ ಇರುತ್ತದೆ. ಅದರಿಂದ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಹರಿಯುತ್ತಾ ಇರುತ್ತದೆ. ಈ ಕಾರಣದಿಂದಲೇ ಮಂತ್ರಾಕ್ಷತೆ ಕೊಡುವವರು ಅವರ ಹಸ್ತ ಮಂತ್ರಾಕ್ಷತೆ ಕೊಡುವಾಗ ಅವರ ಪ್ರಾಣಶಕ್ತಿ ಪ್ರವಹಿಸಿ ಮಂತ್ರಾಕ್ಷತೆಗೆ ತಗಲಿ ಅದರಿಂದ ನಮ್ಮ ಕೈಗೆ ಬಂದಾಗ ಮಂತ್ರಾಕ್ಷತೆಯಲ್ಲಿ ಇರುತ್ತದೆ. ಆದರೆ ಕೊಡುವವರ ಪ್ರಾಣಶಕ್ತಿ ಹೆಚ್ಚಿರಬೇಕು ಅಷ್ಟೆ. ನಮ್ಮ ಜ್ಞಾನದಿಂದ ಅಥವಾ ಕರ್ಮದಿಂದನೇ ಆಗಲಿ ನಮ್ಮ ವಿಲ್ ಪವರು ಜಾಸ್ತಿ ಮಾಡಿಕೊಳ್ಳಬಹುದು. ನಮ್ಮ ಪ್ರಾಣಶಕ್ತಿ ಜಾಸ್ತಿ ಮಾಡಿಕೊಂಡಾಗ ವಿಲ್ ಪವರ್ ಕೂಡ ಜಾಸ್ತಿ ಆಗುತ್ತದೆ. ಪ್ರಾಣಶಕ್ತಿ ವೃದ್ಧಿ ಮಾಡಿಕೊಂಡಾಗ ನಾವು ಇನ್ನೊಬ್ಬರ ನೋವನ್ನು ಪರಿಹಾರ ಮಾಡ್ಬೋದು. ಹೇಗೆಂದರೆ ನೋವಿರುವ ಕಡೆ ನಮ್ಮ ಹಸ್ತವನ್ನು ಟಚ್ ಮಾಡಿದಾಗ ಆ ರೇಸ್ನಿಂದ ಎಷ್ಟೋ ಕಾಯಿಲೆ ಗುಣಮುಖವಾಗ್ತದೆ. ಇದನ್ನೇ ಹೀಲ್ ಟಚ್ ಅಂತ ಹೇಳೋದು. ಪಾಸಿಟಿವ್ ಎನರ್ಜಿ ಅಂದರೆ ಮ್ಯಾಗ್ನೆಟಿಕ್ ಪವರ್, ಆ ರೇಸ್ ಇದೆಯಲ್ಲ ಆ ಉತ್ಪತ್ತಿ ಆಗುತ್ತಲ್ಲ, ಇದರಿಂದಲೇ ರೇಖೆ ಎನ್ನುವ ಪ್ರಾಜೆಕ್ಟ್ ಅರೇಂಜ್ ಆಗಿತ್ತು. ಇದರಿಂದ ಗೊತ್ತಾಗುವುದು ಟೋಟಲ್ ಆಬ್ಜೆಕ್ಟ್ ಏನಂದರೆ ನಮ್ಮ ದೇಹವು ಪವಿತ್ರವಾದ ಶಕ್ತಿಯಿಂದ ಕೂಡಿರುತ್ತದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಇವೆಲ್ಲವೂ ನಮಗೆ ಕಣ್ಣಿಗೆ ಕಾಣದೆ ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ. ಯಾವಾಗ ನಮ್ಮಲ್ಲಿ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೋ ಯಾವ ಕಾಯಿಲೆನೂ ಬರೋದಿಲ್ಲ. ಅದರ ಬಾಧೆಗೆ ನಾವು ಒಳಪಡೋದಿಲ್ಲ. ಮುಖ್ಯವಾಗಿ ಪ್ರಾಣಾಯಾಮ ಮಾಡಬೇಕು. ಹಂಸ ಮಂತ್ರದಿಂದ ಹಂಸಃ ಸೋಹಂ ಸ್ವಾಹ ಹಂಸಃ ಅಂತ ನೀವು ಕ್ಯಾಲೆಂಡರ್ನಲ್ಲಿ ಅಥವಾ ಫೋಟೋದಲ್ಲಿ ಗಮನಿಸಿ. ಒಂದು ಗುರುಗಳ ಹಸ್ತದಿಂದ ಒಂದು ರೇಸ್ ಕಿರಣ ತೋರಿಸ್ತಾರೆ.
ಇದೇ ಆ ಪ್ರಾಣಶಕ್ತಿ ಎಲ್ಲರಲ್ಲೂ ಇರುತ್ತದೆ. ಪ್ರಮಾಣ ಅಂಶ ಕಡಿಮೆ. ರಾಯರಂಥ ಮಹಾ ಚೈತನ್ಯರಿಗೆ ಇದು ಸಾಧ್ಯ. ನಮಗೆ ಶ್ರದ್ಧೆ, ಭಕ್ತಿ, ನಂಬಿಕೆ ಇರಬೇಕು. ಮುಖ್ಯವಾಗಿ ಆ ಪ್ರಾಣಶಕ್ತಿ, ಆ ಅಗ್ನಿಶಕ್ತಿ ನಮ್ಮ ಅಂಗೈನಲ್ಲಿ ಇರೋದ್ರಿಂದಲೇ ಒಂದು ಕೂದಲು ಕೂಡ ಬೆಳೆಯೋದಿಲ್ಲ, ಯಾವಾಗಲೂ ಬಿಸಿ ಇರುವ ಕಾರಣ. ಅಂತಹ ಶಕ್ತಿ ರಾಯರಿಗಿರೋದ್ರಿಂದ ಕೇವಲ ತಮ್ಮ ದೃಷ್ಟಿಯಿಂದಲೇ ರೋಗ ಪರಿಹಾರ ಮಾಡಿದ ದಿವ್ಯ ಪುರುಷರು, ದಿವ್ಯ ಸಂತರು, ದಿವ್ಯ ಗುರುಗಳು. ಅಂಥವರ ಕೈಯಿಂದ ಮಂತ್ರಾಕ್ಷತೆ ಪಡೆದಾಗ ಆ ಪ್ರಾಣಶಕ್ತಿ ಆ ಮಂತ್ರಾಕ್ಷತೆಯಲ್ಲಿ ಇರುತ್ತದೆ. ನೀವು ಮಂತ್ರಾಲಯಕ್ಕೆ ಹೋಗಿ ಬರುವಾಗ ಮಂತ್ರಾಕ್ಷತೆ ತಂದು ಇಟ್ಕೊಳ್ಳಿ. ಪ್ರತಿನಿತ್ಯ ತಲೆ ಮೇಲೆ ಭಕ್ತಿಯಿಂದ ಒಂದೆರಡು ಮಂತ್ರಾಕ್ಷತೆ ಕಾಳನ್ನು ಹಾಕಿ, ಜೊತೆಗೆ ನೀವು ಸ್ವಲ್ಪ ವೈಟ್ ರೈಸ್ ತಗೊಂಡು, ಒಳ್ಳೆ ಶುದ್ಧವಾದ ಅಕ್ಕಿಯನ್ನು ತಗೊಂಡು ಒಂದು 1/4 kg ಅದನ್ನ ಇಟ್ಕೊಂಡು ಸ್ವಲ್ಪ ಕುಂಕುಮವನ್ನು ಬೆರೆಸಿ ಅದಕ್ಕೆ 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಎಣ್ಣೆನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಪ್ರಮಾಣ ಸುಣ್ಣ ಬೆರೆಸಿ ಚೆನ್ನಾಗಿ ಆ ಮೃದುವಾಗಿ ಕಲಸಿ ಆ ರೂಪ ಬರೋವರೆಗೂ ಕೂಡ ಅದು ನೋಡಿಕೊಂಡು ಕುಂಕುಮವನ್ನು ಸೇರಿಸಿ. ಇದಕ್ಕೆ ಜಾವಡಿ ಅಂತ ಹೇಳ್ತಾರೆ. ಅರಿಶಿಣ, ಕುಂಕುಮ, ಸುಣ್ಣ, ಎಣ್ಣೆ ಇದರ ಅಂತರ್ಗತ ನಾರಾಯಣ ಲಕ್ಷ್ಮೀದೇವಿಯರ ಸನ್ನಿಧಾನ ಇರುತ್ತದೆ. ಇದರಿಂದಲೇ ಸುಣ್ಣ ತಯಾರಿಸೋದು, ಅಂದರೆ ಶಂಖದಿಂದ. ಆ ಶಂಖ ನಾರಾಯಣ ಹಸ್ತಗಳಲ್ಲಿ ಒಂದು ಅಸ್ತ್ರ. ಶಂಖ, ಚಕ್ರ, ಗದಾಪದ್ಮ ಅಂಕೆಗಳಿಂದ ಶೋಭಿತಕರ. ಈ ಕೆಲಸ ಮಾಡಬೇಕಾದ್ರೆ ಒಂದು ವಿಷ್ಣು ಸಹಸ್ರನಾಮನೇ ಆಗಲಿ, ರಾಯಸ್ತೋತ್ರನೇ ಆಗಲಿ, ಲಕ್ಷ್ಮೀ ಶೋಭಾನ ಪದವೇ ಆಗಲಿ, ಮಧ್ವನಾಮವೇ ಆಗಲಿ, ಯಾವುದಾದ್ರೂ ಒಂದು ಒಳ್ಳೆಯ ಸ್ತೋತ್ರವನ್ನು ಹೇಳುತ್ತಾ ತಯಾರು ಮಾಡಿಕೊಳ್ಬೇಕು. ದೇವರ ಮುಂದೆ ಕೂತ್ಕೊಂಡು, ಅಂದರೆ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಮಾಡ್ಕೊಳ್ಳಿ. ಅಂದರೆ ಯುಗಾದಿ ಹಬ್ಬದ, ವಿಜಯದಶಮಿ, ಅಕ್ಷಯ ತದಿಗೆ ಅಥವಾ ದೀಪಾವಳಿ ಇಂಥದ್ರಲ್ಲಿ ಉತ್ತಮವಾಗಿ ದಿನ ಅಂದರೆ ಪಾಡ್ಯ ದಿನ ಅವತ್ತು ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ದಿವಸ ಆಗಲಿ ಆರಲ್ಲೂ ಬಿಡಿ. ತದನಂತರ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಈ ಮಂತ್ರಾಕ್ಷತೆಯನ್ನು ನೀವು ಮಂತ್ರಾಲಯದಿಂದ ಬರಬೇಕಾದ್ರೆ ಆ ತಂದಿರುವ ಮಂತ್ರಾಕ್ಷತೆ ಜೊತೆಗೆ ಇದನ್ನು ಬೆರೆಸಿಡಿ. ಆಗ ಆ ರೇಸು ಎಲ್ಲ ಕಡೆ ಸೇರಿ ಪೂರ್ಣವಾಗುತ್ತದೆ. ಇದು ಯಾವುದು ಕೂಡ ನಮ್ಮ ಕಣ್ಣಿಗೆ ಕಾಣದೆ ನಡೆಯುವ ಕ್ರಿಯೆ. ಮಂತ್ರಾಕ್ಷತೆಯನ್ನು ಕೊಡುವ ರೀತಿಯೇ ಏತಕ್ಕೆ ಅಂದರೆ ಯಾವತ್ತೂ ಅದು ಕೆಡಲೂಬಾರ್ದು, ಹಾಳಾಗಬಾರ್ದು ಅಂತ. ಉದಾಹರಣೆಗೆ ನಾವೊಂದು ಸೆಂಟನ್ನು ಒಂದು ಬಟ್ಟೆಗೆ ಸ್ಪ್ರೇ ಮಾಡಿ ಅದನ್ನು ಅಲ್ಮೇರದಲ್ಲಿಟ್ಟರೆ ಆ ಸುತ್ತಮುತ್ತಲಿರುವ ಬಟ್ಟೆಗಳೆಲ್ಲ ಆ ಸ್ಪ್ರೇ, ಆ ಸೆಂಟಿನ ಸುವಾಸನೆ ಪರಿಮಳ ಎಲ್ಲ ಕಡೆ ಪಸರಿಸುತ್ತಲ್ಲ, ಅದೇ ಕಾರಣ ಇದು. ಜ್ಞಾನದಿಂದ ಸುಖ, ಅಜ್ಞಾನದಿಂದ ದುಃಖ ಇವೆರಡೂ ನಾವು ಚೆನ್ನಾಗಿ ತಿಳಿದರೆ ನಾವೇ ಧನ್ಯರು ಅಲ್ಲವೇ? ಏನೇ ತಪ್ಪು ಒಪ್ಪುಗಳಿದ್ದರೆ ದಯವಿಟ್ಟು ತಿಳಿಸಿ, ನಿಮ್ಮವನೆಂದು ಕ್ಷಮಿಸಿ. ಮುಂದಿನ ವಾರ ಶ್ರಾವಣ ಮಾಸದ ದಿನಗಳು ಪ್ರಾರಂಭ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯೆಂದು ರಾಯರು ಸಶರೀರವಾಗಿ ಅದೃಶ್ಯರಾಗುವ ದಿನ. ಅದರ ಹಿಂದಿನ ದಿನ ಪೂರ್ವಾರಾಧನೆ ಅಂಗವಾಗಿ ರಾಯರಿಗೆ ಯಾವ ರೀತಿಯಲ್ಲಿ ದೇವರ ಅನುಭವ ಸಾಕ್ಷಾತ್ಕಾರವಾಗುತ್ತದೆ ಎಂಬುದನ್ನು, ಅವತ್ತಿನ ದಿನ ಭಕ್ತರಿಗೆ ಯಾವ ರೀತಿಯಲ್ಲಿ ಕಂಡರು ರಾಯರು ಎಂಬುದನ್ನು ನಿಮಗೆ ತಿಳಿಸಲು ಪ್ರಯತ್ನ ಮಾಡುತ್ತೇವೆ. ಕೇಳುವಾಗ ನಿಮ್ಮ ಮನಸ್ಸು, ದೇಹ ಮಂತ್ರಾಲಯದಲ್ಲಿ ನೆಲೆಸಿರಬೇಕು ಅಷ್ಟೇ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತೇನೆ, ಸಂಪೂರ್ಣವಾಗಿ ಆಲಿಸಿ. ಯಾಕೆಂದರೆ ಪಾಡ್ಯ ದಿನದಂದು, ಬಿದಿಗೆ ದಿನದಂದು ತದಿಗೆ ರಾಯರು ಕಣ್ಣು ತೆರೆದು ನೋಡುತ್ತಾ ಇರುತ್ತಾರೆ ಭಕ್ತರನ್ನು. ಆ ದಿನ ನೆನಪಿಟ್ಕೊಳ್ಳಿ. ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಾಸ್ಯೋತ್ರಹಿ ಸಾಕ್ಷಿ ಹಯಾಸ್ಯೋತ್ರಹಿ ಸಾಕ್ಷಿ ಹಯಾಸ್ಯೋತ್ರಹಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.